ಶುಭ ಸಮಾರಂಭಗಳಲ್ಲಿ ಹೆಣ್ಮಕ್ಳು ಕೈಗೆ ಮೆಹಂದಿ ಹಾಕಿಸಿಕೊಳ್ಳೋದು ಸರ್ವೇ ಸಾಮಾನ್ಯ. ಮದುವೆ, ಮುಂಜಿಯಂತಹ ಸಮಾರಂಭ ಬಂದ್ರೆ ಸಾಕು, ನಾವು ನೀವೆಲ್ಲ ಬ್ಯೂಟಿ ಪಾರ್ಲರ್ಗೆ ತೆರಳಿ ಮೆಹಂದಿ ಹಾಕಿಸಿಕೊಳ್ತೀವಿ. ಒಂದು ವೇಳೆ ನಾವೇ ಮೆಹಂದಿ ಹಾಕಿಕೊಳ್ಳುವ ಕಲೆಯನ್ನ ಕಲಿತುಕೊಂಡ್ರೆ ಅದ್ ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ನೋಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆ ಮೆಹಂದಿ ಈಸಿ ಮೆಥಡಲ್ಲಿ ಯಾವ ಥರ ಹಾಕಬೇಕನ್ನೋದು ಅರೇಬಿಕ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಮೆಹಂದಿ ಅಂದರೆ ನಿಮಗೆ ಕಾಮನ್ ವರ್ಡ್ ಆಗಿರ್ಬೋದು, ಮೆಹಂದಿ ಅಂದರೆ ಎಲ್ಲರೂ ಹಾಕ್ತಾರೆ. ಆದರೆ ನಾನು ಡಿಫ್ರೆಂಟಾಗಿ ಅರೇಬಿಕ್ ಡಿಸೈನ್ ಯಾವ ಥರ ಹಾಕಬೇಕಂತ ಈಸಿ ಮೆಥಡಲ್ಲಿ ನಿಮಗೂ ಕಲಿಯೋ ಹಾಗೆ ಆ ಥರ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇದು ಅರೇಬಿಕ್ ಡಿಸೈನ್ ಆಗಿರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಡಿಸೈನ್ ಯಾವ ಥರ ಹಾಕ್ತೀನಿ ನೋಡ್ಕೊಳ್ಳಿ. ಮೊದಲಿಗೆ ಫ್ಲವರ್ ಹಾಕ್ತಾಯಿದ್ದೀನಿ ನಾನು, ಒಂದು ಸಣ್ಣದಾಗಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆಲ್ಲ ಫ್ಲವರ್ ಡಿಸೈನ್ ಹಾಕೋಬೇಕು. ಈ ಥರ ಡಿಸೈನ್ ಆಗಿ ಈ ಕಡೆಯಿಂದ ಒಂದು ಮ್ಯಾಂಗೋ ಡಿಸೈನ್ ಮಾಡ್ಕೊಳ್ಳಿ. ಈ ಥರ ಒಳಗಡೆ ಫಿಲ್ ಮಾಡಬೇಕು. ನಿಮಗೆ ಯಾವ ಡಿಸೈನ್ ಬರುತ್ತೆ ಆ ಥರ, ನಿಮ್ಮ ಕ್ರಿಯೇಟಿವ್ ಬಗ್ಗೆ ಆ ಥರ ಡಿಸೈನ್ ಹಾಕ್ಕೊಳ್ಳಿ. ಇದೇ ಥರ ಬೇಕಾದರೂ ಬಿಡ್ಬೋದು. ಇದೇ ಸ್ವಲ್ಪ ಡಿಫ್ರೆಂಟ್ ಬೇಕಾದರೆ ಒಂದು ಫಿಲ್ ಮಾಡ್ಕೊಳ್ಳಿ. ಡಿಫ್ರೆಂಟಾಗಿ ಕಾಣುತ್ತೆ ಫಿಲ್ ಮಾಡಿದ್ರೆ. ಈ ಥರ ಆದಮೇಲೆ ಇದ್ರ ಮೇಲ್ಗಡೆ ಒಂದು ಫ್ಲವರ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಫ್ಲವರ್ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದ್ರ ಮೇಲೆ ನಿಮಗೆ ಎಷ್ಟು ಉದ್ದ ಬೇಕು ಇನ್ನು ಈ ಥರ ಮಾಡ್ಕೋತ ಹೋದರೆ ಇನ್ನು ಡಿಸೈನ್ ಸಾಕಾಗಷ್ಟು ಬರುತ್ತೆ. ಮತ್ತೆ ಮೇಲ್ಗಡೆ ಮತ್ತೊಂದು ಮ್ಯಾಂಗೋ ಶೇಪ್ ತಗೊಳ್ಳಿ. ಮತ್ತೆ ಒಳಗಡೆ ಮತ್ತೆ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆ ಒಂದು ಔಟ್ಲೈನ್ ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ ಫ್ಲವರ್ ಡಿಸೈನ್ ಹಾಕ್ಕೊಳ್ಳಿ. ಇದೇ ಥರ ಹಾಕ್ತಾ ಬನ್ನಿ. ಆಮೇಲೆ ಮತ್ತೆ ಸೈಡ್ಗೆ ಮತ್ತೊಂದು ಡಿಸೈನ್ ಹಾಕ್ಕೊಳ್ಳಿ. ಕೋನ್ ತುಂಬ ಜೋರಾಗಿ ಪ್ರೆಸ್ ಮಾಡಿದ್ರೆ ತುಂಬ ದಪ್ಪಗೆ ಬೀಳುತ್ತೆ. ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿ ಫ್ಲವರ್ ಥರ ಮಾಡ್ಕೊಳ್ಳಿ. ಇದಕ್ಕೆ ಔಟ್ಲೈನ್ ಹಾಕ್ಕೊಳ್ಳಿ. ಮತ್ತೆ ಒಳಗಡೆ ಲೈನಿಂಗ್ ಮಾಡ್ಕೊಳ್ಳಿ. ಫ್ಲವರ್ ಒಳಗೆ ಲೈನಿಂಗ್ ಬರುತ್ತಲ್ಲ ಆ ಥರ ಮಾಡ್ಕೊಳ್ಳಿ. ಈ ಥರ ಹಾಕಿ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಮೆಹಂದಿ ತೆಳ್ಳಗೆ ಬಿಡ್ತಾ ಬನ್ನಿ, ಕರೆಕ್ಟಾಗಿ ಡಿಸೈನ್ ಬರುತ್ತೆ. ಇವಾಗ ಅರೇಬಿಕ್ ಡಿಸೈನ್ ಮುಗಿತಾ ಬಂದಿದೆ. ಇವಾಗ ಡಿಸೈನ್ ಯಾವ ಥರ ಆಗಿದೆ ನೋಡ್ಕೊಳ್ಳಿ. ಈ ಥರ ಬರುತ್ತೆ. ನೀವೇ ನಿಮ್ಮ ಕೈಗಳಿಗೆ ಹೇಗೆ ಮದರಂಗಿಯ ಚಿತ್ತಾರಗಳನ್ನ ಬರೆಯೋದು ಅಂತ ತಿಳಿದುಕೊಂಡ್ರಿ ಅಲ್ವಾ? ಈಗಂತೂ ಬಲು ಬೇಡಿಕೆಯನ್ನ ಹೊಂದಿರುವ ಅರೇಬಿಕ್ ಸ್ಟೈಲ್ ಆಫ್ ಮೆಹಂದಿಗಳಂತೂ ಎಲ್ಲ ಹೆಣ್ಮಕ್ಳ ಹಾರ್ಟ್ ಫೇವರೇಟ್ ಆಗಿದೆ.